ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್ ಹೆಲೋ ನಮಸ್ತೆ, ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಸೊ ನಿಮಗೇನಾದರೂ ಇದೆಲ್ಲ ಕಾಂಟೆಂಟ್ ನೋಡೋಕೆ ಇಷ್ಟ ಆಗುತ್ತೆ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತು ಗಣೇಶ ಹಬ್ಬ, ಸೊ ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಗೋವಾದಲ್ಲಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಸೊ ಎವ್ರಿ ಟೈಮ್ ನಾನು ಅಲ್ಲೇ ಹೋಗ್ತಾ ಇದ್ದೆ. ಬಟ್ ದಿಸ್ ಟೈಮ್ ಐ ಥಾಟ್ ಕಿ ಲೆಟ್ ಸಿ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂತ ಹೇಳಿ. ಸೊ ದ್ಯಾಟ್ ಈಸ್ ವೈ ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ ದಿಸ್ ವ್ಲಾಗ್. ಪ್ಲ್ಯಾನ್ ಬಂದುಬಿಟ್ಟು ಏನೂ ಇಲ್ಲ, ಜಸ್ಟ್ ಮನೆಗೆ ಹೋಗ್ತೀನಿ, ಅಲ್ಲಿ ನೋಡುವ ಏನು ಆಗುತ್ತೆ ಅಂತ ಹೇಳಿ. ಅವಳು ಹೇಳಿದಾಳೆ ಕಿ ಅವ್ರ ಏರಿಯಾದಲ್ಲಿ ಗಣೇಶನ ಇಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಮೇ ಬಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಹೇಳಿ ನೋಡ್ಕೊಳ್ಳುವ. ಸೊ ಎಸ್, ಲೆಟ್ ಸ್ಟಾರ್ಟ್ ವಿತ್ ದ ವ್ಲಾಗ್. ಸೊ ಎಸ್, ನಾನು ಮಾನ್ಯ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೆ. ನೋಡಿದ್ರೆ ಮಾರ್ಕೆಟ್ ಹತ್ರ ಫುಲ್ ಗಣೇಶನ ಇಟ್ಟಿದ್ರು. ತುಂಬ ಜನ ಅದು ತಗೊಳ್ಳೋಕ್ಕೂ ಬರ್ತಿದ್ದು. ನಾನು ತುಂಬ ಈಕೋ ಫ್ರೆಂಡ್ಲಿ ಗಣೇಶನೂ ನೋಡಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಐ ಲೆಫ್ಟ್ ಟು ಮಾನ್ಯನ್ಸ್ ಮನೇಲಿ. ಮೀನ್ ವೈಲ್ ಮಾನ್ಯ ಮನೆಯಲ್ಲಿ ಅವಳು ಆಲ್ರೆಡಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ಲು. ನಾನು ರೀಚ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ನಾನು ಬಂದುಬಿಟ್ಟು ಸ್ವೀಟ್ ಐಟಮ್ಸ್ನ ಮಾಡಿದೆ. ಲೈಕ್ ಗಣೇಶಗೆ ಮೋದಕ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ನಾನು ಮೋದಕ್ ಮಾಡಿದ್ದೆ. ಆ್ಯಂಡ್ ದೆನ್ ಗುಲಾಬ್ ಜಾಮೂನ್. ಮಾನ್ಯ ಬಂದುಬಿಟ್ಟು ಪಲ್ಯ, ಅನ್ನ, ಸಾಂಬಾರೆಲ್ಲ ಮಾಡಿದ್ಲು. ಹಾಗೆ ಅಡುಗೆ ಎಲ್ಲ ಮುಗ್ದಾದ್ಮೇಲೆ ಪೂಜೆ ಮಾಡಿಕೊಂಡು ನಾವು ಊಟಕ್ಕಂತ ಹೇಳಿ ಕೂತ್ಕೊಂಡಿದ್ವಿ. ಈ ಸಲ ನಾವು ಕೂಡ ಕೆಳಗೆ ಕೂತ್ಕೊಂಡು ಎಲ್ಲೆದಲ್ಲಿ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಆಫ್ಟರ್ ದ್ಯಾಟ್ ಈವ್ನಿಂಗ್ ಟೈಮಲ್ಲಿ ನಾವು ರೆಡಿಯಾಗಿ ಎಲ್ಲೆಲ್ಲಿ ಗಣೇಶ ಇಟ್ಟಿದ್ರಲ್ಲ ಮಾನ್ಯನ ಮನೆ ಹತ್ರ, ಅಲ್ಲಿ ನೋಡೋಣ ಅಂತ ಹೇಳಿ ಹೋಗಿದ್ವಿ. ಸೊ ಈ ಫಸ್ಟ್ ಗಣೇಶ ಬಂದುಬಿಟ್ಟು ಮಾನ್ಯ ಅವ್ರದ್ದು ಲೇನ್ ಅವರೇ ಎಲ್ಲ ಸೇರಿಕೊಂಡು ಇಟ್ಕೊಂಡಿದ್ರು. ಸೊ ಆಲ್ಸೋ ಅವರು ಸ್ವಲ್ಪ ಫಂಕ್ಷನ್ ಕೂಡ ಇಟ್ಟಿದ್ರು, ಲೈಕ್ ಮ್ಯೂಸಿಕಲ್ ಚೇರ್ಸ್ ಮತ್ತು ಮಕ್ಕಳಿಗೆ ಅಂತ ಹೇಳಿ ಲೆಮನ್ ಆ್ಯಂಡ್ ಸ್ಪೂನ್ ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಎಲ್ಲರೂ ಅದನ್ನೇ ಆಟ ಆಡ್ತಾ ಇದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ಇದೆ ಅಂತ ಹೇಳಿದರು. ಆಫ್ಟರ್ ದ್ಯಾಟ್ ಮಕ್ಕಳು ಎಲ್ಲ ಡಾನ್ಸ್ ಮಾಡ್ತಾರೆ ಅಂತ ಹೇಳ್ಕೊಂಡು ಬ್ರೇಕ್ ಇದೆ ಅಲ್ಲ ಅಂತ ಹೇಳಿ ಇನ್ನೂ ಗಣೇಶ ನೋಡ್ಕೊಂಡು ಬರುವ ಅಂತ ಹೇಳಿ ನಾನು ಮತ್ತೆ ಮಾನ್ಯ ಗಣೇಶನ ನೋಡಕ್ಕೆ ಹೋದ್ವಿ. ಸೊ ಆಲ್ಮೋಸ್ಟ್ ನಾವು 5 ಗಣೇಶನ ನೋಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ. ಎಸ್ ಗೈಸ್, ಸೊ ಐ ಆಮ್ ಬ್ಯಾಕ್ ಟು ಪಿ ಜಿ. ಸೊ ಅಷ್ಟೊಂದೇನು ಸೆಲೆಬ್ರೇಷನ್ ಅಂತೂ ಏನೂ ಮಾಡಿಲ್ಲ, ಬರೀ ಕುಕ್ಕಿಂಗ್ ಮಾಡಿದ್ವಿ. ಆ್ಯಂಡ್ ದೆನ್ ಅಲ್ಲೇ ಅದೇ ಏರಿಯಾದಲ್ಲಿ ಎಲ್ಲೆಲ್ಲಿ ಗಣೇಶ ಇಟ್ಟಿದ್ದಲ್ಲ ಅಲ್ಲೆಲ್ಲ ಹೋಗಿ ಬಂದೆ. ಬಟ್ ಎಸ್, ಇಟ್ ವಾಸ್ ಗ್ರೇಟ್ ಡೇ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್ ಸೆಲೆಬ್ರೇಟ್ ಮಾಡೋದು. ಆ್ಯಂಡ್ ಯಾ, ಐ ಕ್ವೈಟ್ ಲೈಕ್ ಇಟ್ ಅಂತ ಹೇಳ್ತೀನಿ. ಸೊ ಎಸ್, ನಾಳೆ ಕೆಲಸ ಇದೆ ಆ್ಯಂಡ್ ನಾಳಿದ್ದು ಕೆಲಸ ಇದೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಕಿ ಇನ್ ಕೇಸ್ ವೀಕೆಂಡಲ್ಲಿ ಯಾವುದಾದ್ರೂ ಲೈಕ್ ಬೆಂಗಳೂರಲ್ಲಿ ಎಲ್ಲಾದರೂ ಗಣೇಶ ಇಟ್ಟಿದ್ದಿದ್ರೆ ಲೈಕ್ ಫೇಮಸ್ ಪ್ಲೇಸಸ್ನ ನೋಡುವ, ಒಂದಾದರೂ ವಿಸಿಟ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಅದು ಮಾಡೋಕ್ಕಾಗುತ್ತಾ ಅಂತ ಏನು ಅಂತ ಹೇಳಿ. ಬಟ್ ಯಾ, ಗಣೇಶ ಚತುರ್ಥಿ ಈಸ್ ಲೈಕ್ ಮೈ ಫೇವ್ರೆಟ್ ಫೆಸ್ಟಿವಲ್, ಒನ್ ಆಫ್ ಮೈ ಫೇವ್ರೆಟ್ ಫೆಸ್ಟಿವಲ್, ಬಿಕಾಸ್ ತುಂಬ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಇದ್ದಾವೆ. ಆ್ಯಂಡ್ ಐ ಹೋಪ್ ದಟ್, ನನಗೆ ಆಸೆ ಇದೆ ಕಿ ಮಹಾರಾಷ್ಟ್ರದಲ್ಲಿ ಲಾಲ್ಬಾಗ್ ಅಂತ ಇದೆ ಅಲ್ಲ, ಅಲ್ಲಿ ಗಣೇಶನ ಇಡ್ತಾರೆ ಲೈಕ್ ಫಾರ್ 21 days ಆ್ಯಂಡ್ ದೇ ಸೆಲೆಬ್ರೇಟ್ ಇಟ್ ರಿಯಲಿ ಗುಡ್. ಸೊ ಲಾಲ್ಬಾಗ್ಸ ರಾಜ ಅಂತ ಅಂತಾರೆ. ಸೊ ಯಾ, ಐ ವಾಂಟ್ ಟು ವಿಸಿಟ್ ದೇರ್ ಒನ್ಸ್. ಸೊ ಹೋಪ್ ಅಲ್ಲಿ ಕೂಡ ಹೋಗೋಕ್ಕಾಗುತ್ತೆ ಅಂತ ಹೇಳ್ಕೊಂಡು. ಸೊ ಯಾ, ದ್ಯಾಟ್ಸ್ ಇಟ್. ಐಲ್ ಎಂಡ್ ದ ಡೇ ಫಾರ್ ಟುಡೇ. ನೋಡುವ ವೀಕೆಂಡಲ್ಲಿ ಇನ್ನೂ ಏನಾಗುತ್ತೆ ಅಂತ ಹೇಳಿ. ಹೀಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಎಸ್, ಸಿ ಯು, ಬಾಯ್. ಹೇ ಗಾಯ್ಸ್, ಸೊ ಆ್ಯಸ್ ಪ್ರಾಮಿಸ್ಡ್ ನಾನು ವೀಕೆಂಡಲ್ಲಿ ಗಣೇಶ ನೋಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಲ್ಲ. ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ಲೈಕ್ ಎಲ್ಲಿ ಎಲ್ಲಿ ಇಟ್ಟಿದ್ದಾರೆ ಗಣೇಶನ ನೋಡೋಣ ಅಂತ ಹೇಳಿ. ಲೈಕ್ ಎಲ್ಲವೂ ನೋಡೋಕ್ಕೆ ಹೋಗಲ್ಲ, ಕರೆಂಟ್ಲಿ ನಾನು 2 ಪ್ಲೇಸಸ್ನ ಸೆಲೆಕ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡುವ ಅಂತ ಹೇಳ್ಕೊಂಡು ರೀಲ್ಸ್ ಎಲ್ಲ ನೋಡಿಕೊಂಡು ಮೇಲೆ. ಸೊ ಎಸ್, ಅದಕ್ಕೋಸ್ಕರ ನಾನು ರೆಡಿ ಕೂಡ ಆಗಿದ್ದೀನಿ. ಸೊ ಯಾ, ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ಇಟ್ ಈಸ್.
ಸೊ ಫಸ್ಟ್ ನಾನು ಹೋಗಿದ್ದೆ APS ಕಾಲೇಜ್ ಗ್ರೌಂಡ್ ಹತ್ರ. ಅಲ್ಲಿ ಬಂದ್ಬಿಟ್ಟು 63 ಇಯರ್ಸ್ದು ಬೆಂಗಳೂರು ಗಣೇಶ್ ಉತ್ಸವ್ ಅಂತ ಹೇಳಿ ಮಾಡ್ತಿದ್ದಾರೆ. ಸ್ಟೇಜ್ ಎಲ್ಲ ತುಂಬಾ ದೊಡ್ಡದಾಗಿತ್ತು ಪ್ಲಸ್ ಸಖತ್ತಾಗಿತ್ತು. ಇಲ್ಲಿ ಲೈಕ್ ಈವ್ನಿಂಗ್ ಟೈಮಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಮತ್ತೆ ಡ್ರಮ್ ಪರ್ಫಾರ್ಮೆನ್ಸ್ ಕೂಡ ಇದಾವೆ. ಬಟ್ ನಾನು ಬೆಳಗ್ಗೆ ಹೋಗಿದ್ರಿಂದ ಲೈಕ್ ಜಾಗ ತುಂಬಾ ಖಾಲಿ ಖಾಲಿ ಅನಿಸ್ತು. ಸೊ ದರ್ಶನ ಕೂಡ ಚೆನ್ನಾಗೇ ತಗೊಳಕಾಯ್ತು. ಗಣೇಶ ಕೂಡ ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ನಿಯರ್ ಬೈ ಬಸವನಗುಡಿ ಅಂಡ್ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ನಿಯರೆಸ್ಟ್ ಆಗುತ್ತೆ. ಇದು ಉತ್ಸವ ಟಿಲ್ 11 ಸೆಪ್ಟೆಂಬರ್ ಮಟವರೆಗೂ ಇದೆ. ಸೊ ಯು ಕ್ಯಾನ್ ಆಲ್ಸೋ ಗೋ ಅಂಡ್ ಚೆಕ್ ಔಟ್. ಅದಾದ್ಮೇಲೆ ಬುಲ್ ಟೆಂಪಲ್ ಅಲ್ಲೇ ನಿಯರ್ ಬೈ ಇದೆ ಅಂತ ಹೇಳಿ ಬುಲ್ ಟೆಂಪಲ್ ಹತ್ರ ಹೋಗಿ ದರ್ಶನ ತಗೊಂಡ್ ಬಂದೆ. ಅಲ್ಲಿಂದ ನಾನು ನೆಕ್ಸ್ಟ್ ಗಣೇಶ ನೋಡೋಣ ಅಂತ ಹೇಳಿ ರಾಜಾಜಿನಗರ ಹತ್ರ ಇರೋದು ಮಿಲ್ಕ್ ಕಾಲೋನಿ ಪ್ಲೇ ಗ್ರೌಂಡ್ ಹತ್ರ ಹೋದೆ. ಇದು ಅಂತೂ ತುಂಬಾ ಸಖತ್ತಾಗಿತ್ತು. ಡೆಕೋರೇಷನ್ ಎಲ್ಲ ತುಂಬಾ ನೋಡಕ್ಕೆ ಮೆಸ್ಪರೈಸಿಂಗ್ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿತ್ತು. ಗಣೇಶ ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಲೈಕ್ ಆದಿಯೋಗಿದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು ಅನ್ಕೋತೀನಿ. ಲೈಕ್ ಹಿಂದ್ಗಡೆ ಆದಿಯೋಗಿ ಇತ್ತು ಅಂಡ್ ಮುಂದ್ಗಡೆ ಗಣೇಶನ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಇದು ಉತ್ಸವ ಬಂದ್ಬಿಟ್ಟು ಟಿಲ್ 2nd ಸೆಪ್ಟೆಂಬರ್ ಮಟವರೆಗೂ ಇದೆ. ಸೊ ಯು ಕ್ಯಾನ್ ಆಲ್ಸೋ ಗೋ ಅಂಡ್ ಚೆಕ್ ಔಟ್. ಈ ಪಂಡಾಲ್ ಪಕ್ಕದಲ್ಲೇ ಒಂದು ಗ್ರೌಂಡ್ ಇದೆ. ಅಲ್ಲಿ ಸ್ಟಾಲ್ಸ್ ಕೂಡ ಇದಾವೆ. ಸೊ ಯು ಕ್ಯಾನ್ ಆಲ್ಸೋ ಚೆಕ್ ಔಟ್ ದೋಸ್ ಅಂಡ್ ಎಂಜಾಯ್. ಅಂಡ್ ಎಸ್ ದಟ್ಸ್ ಇಟ್ ಫಾರ್ ದಿಸ್ ಗಣೇಶ್ ಚತುರ್ಥಿ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಈ ತರ ನಾನು ನನ್ನ ಗಣೇಶ್ ಚತುರ್ಥಿನ ಸೆಲೆಬ್ರೇಟ್ ಮಾಡಿದ್ದೀನಿ ಈ ವರ್ಷ. ನೀವು ಕೂಡ ಕಮೆಂಟ್ ಮಾಡಿ ನನ್ನ ತಿಳಿಸಿ ನಿಮ್ದು ಗಣೇಶ್ ಚತುರ್ಥಿ ಯಾವ ತರ ಸೆಲೆಬ್ರೇಟ್ ಮಾಡಿದೀರಾ ಅಂತ ಹೇಳಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.